ಅಧ್ಯಕ್ಷೆ ಈಗ ಕಿಸಾನ್ ಸಮ್ಮಾನ್ ಕೊಡ್ತಾ ಇದ್ದೇವೆ ಸರ್. ಯಾರು ಕೂತ್ಕೊಂಡು ಮಾತಾಡಬೇಡಿ. ಸಮಸ್ಯೆಯನ್ನು ಬಗೆಹರಿಸಲು ಸಹಕರಿಸಪ್ಪ ಅಧ್ಯಕ್ಷೆ. ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ಅವ್ರು ಸಹಕಾರ ಮಾಡಬೇಡಿ. ಅಧ್ಯಕ್ಷೆ, ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವರು ಬಂದು ಕೇಳಿದ್ದಾರೆ. ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ, ಐ ವಾಸ್ ದೇರ್. ಅವರು ಕಂತಿನ ಮೇಲೆ ಅವ್ರು ಹೇಳ್ತಾ ಇದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡುಗಡೆ. ನಾನು ಆಫೀಸರ್ಸ್ನ ಕರೆದು ಕೇಳಿದೆ, ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ ಒಂದೆರಡು ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದು ನಿಮಿಷ ಇರ್ರಿ, ತಾಳ್ಮೆ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು, ಕೇಳಿ ಒಂದು ನಿಮಿಷ. 5300 ಕೋಟಿ ರೂಪಾಯಿ ನಿಮ್ಮದೇ ಬಜೆಟ್ಟು, ಇರ್ರಿ ಸ್ವಲ್ಪ, ನಿಮ್ಮದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5300 ಕೋಟಿ ರೂಪಾಯಿ ಅಪ್ಪರ್ ಬರ್ನರ್ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡೋಕ್ಕಾಗಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತವರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ, ಹಂಗಂತ ಕೇಂದ್ರ ಸರ್ಕಾರ ದಿವಾಳಿಯಾಗೋಯ್ತು ಅಂತ ಹೇಳಕ್ಕಾಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ವಿ ಆರ್ ದೇರ್. ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಬಿಜೆಪಿ, ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ಮ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಅಧ್ಯಕ್ಷರೇ, ಖರೀದಿ ಮಾಡ್ತಾ ಇದ್ದೀರಾ ನೀವು? ಬಿಜೆಪಿ ಮಾಜಿ ಶಾಸಕರು ಬಿಜೆಪಿ ಇವ್ರು ಮಾತಾಡ್ತಾರೆ. ಇಂದಿರಾ ಗಾಂಧಿ ಮತಕಳ್ತನ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ್ದು ಬರ್ತದೆ ಆಯ್ತು, ನಿಮ್ಮ ನಾಯಕರು ಮಾತಾಡ್ತಾರೆ. ಯಾವಾಗ ಬಂದಾರ ಅವರು? ಒಂದ್ ಸೆಕೆಂಡ್,
ಯಾವಾಗ ಸನ್ಮಾನ್ಯ ಅಧ್ಯಕ್ಷರೇ, ಖರ್ಗೆ ಅವ್ರಿಗೆ ಒಂದ್ ನಿಮಿಷ ನಮ್ಗೆ ಒಂದ್ ನಿಮಿಷ ಕೊಡಿ. ಶಿಸ್ತುಪಾಲ ಒಂದ್ ಸೆಕೆಂಡ್. ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ಎಸಪ್ ಮಾಡ್ತೇನೆ, ಚುನಾವಣೆಗಿಂತ ಬನ್ನಿ. ವಿಧಾನಸಭೆ ವಿಸರ್ಜನೆ ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ, ಇಲ್ಲ. ಮಾಡಿ ವೋಟ್ ಮಾಡಿ ಬರುವ. ನಿಮಿಷ ಅಧ್ಯಕ್ಷರೇ, ಕೂತ್ಕೊಳ್ಳಿ ಅಧ್ಯಕ್ಷರೇ, ಸುರೇಶ್ ಕೂತ್ಕೊಳ್ಳಿ, ಅಧ್ಯಕ್ಷರೇ, ಸುರೇಶ್ ಒಂದೇ ನಿಮಿಷ ಪ್ರತಿಪಕ್ಷ ಅಧ್ಯಕ್ಷರೇ, ಒಂದೇ ನಿಮಿಷ ಮುಗಿತಲ್ಲ, ಪ್ರತಿಪಕ್ಷ ಚರ್ಚೆ ಒಂದ್ ನಿಮಿಷ ಕೊಡಿ ಸರ್. ಒಂದೇ ನಿಮಿಷ ಮಾತಾಡ್ತಿರೋದು. ಅಧ್ಯಕ್ಷರೇ, ಮುಂದೆ ಅಜೆಂಡಾ ತಗೊಂಡ್ಬರ್ರಿ. ಅಧ್ಯಕ್ಷರೇ, ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರೆ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮಗಿಂತ ಎತ್ತರದ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ, ಸ್ವಲ್ಪ ಒಂದ್ ನಿಮಿಷ ಹೇಳಿದಲ್ಲ ಕೇಳ್ಕೊಂಡು ಪ್ರಿಯಾಂಕಾ ಆರೋಗ್ಯಕ್ಕೆ ಏನಾರು ಎಷ್ಟು ಗೌರವ ಕೊಡ್ತಾರೆ. ಆರೋಗ್ಯಕ್ಕೆ ಏನಾರು ಆಗಿತ್ತು, ಬಹಳ ಹೀಟ್ ಆಗಬಾರ್ದು, ಆರೋಗ್ಯಕ್ಕೆ ಏನಾರು ಆಗಿತ್ತು. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಸುನೀಲ್ ಮೊನ್ನೆ 3 ಬಾಯಿ ಇಲೆಕ್ಷನ್ ಮಾಡೇ ನೀವು ಬಂದಿದ್ದೀವಿ. ಮಂತ್ರಿಗಳು ಯಾಕೆ ಇದ್ ಮಾಡ್ತೀರಿ? ಈಗ ಬಾಡಿಲ್ವಾ? ಈಗ 2 ಬರ್ತಾವ ಮಾಡೋಣ. ಅಧ್ಯಕ್ಷರೇ, ದಯವಿಟ್ಟು ನೋಡಿ, ನಿಮ್ಗೆ ಈ ಒಂದ್ ಸೆಕೆಂಡ್, ಮಾನ್ಯ ನಾನು ಶಿವಕುಮಾರ್ ನಿಮ್ಗೆಲ್ಲ ಅವರು- ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿಸಿ ಮುಂದೆ ಹೋಗ್ಬೇಕಾ ಬೇಡವಾ? ಅಲ್ಲ, ಅದೇ ಅನ್ನ ಇದೇ ರೀತಿ ಅದು ಮುಗೀತು. ಅವನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡೋದು, ಅವ್ರು ಮಾತಾಡೋದು, ಇಲ್ಲಿ ಮಾತಾಡಿ ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದು ಒಂದು ನ್ಯಾಯಪೇಸ ಯಾರು ಕೇಳಿದ್ರು? ಆಯ್ತು, ಯಾರು ತಪ್ಪದ ಯಾರ್ದು ತಪ್ಪು ಕೆಲವು ಹೆಚ್ಚು ಕಮ್ಮಿ ಆಗುದಿಲ್ಲ. ಈಗ ಅಧ್ಯಕ್ಷರೇ, ಅವ್ರು ಹೇಳಿದ್ದಾರೆ, ಮುಗೀತಲ್ಲ ಅಲ್ಲಿ. ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಅದನ್ನ ಚರ್ಚೆ ಮಾಡ್ತೇನೆ, ಇದ್ರ ಬಗ್ಗೆ ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ. ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಡ್ತೀರಿ. ಅವ್ರು ಹೇಳಿರೋದನ್ನ ನೀವು ಆಯ್ತು, ಈಗ ಅದು ಹೇಳಿದ್ರಲ್ಲ ಅದಕ್ಕೆ. ಇಂಥ ಸನ್ನಿವೇಶ ಹೇಳ್ಬೇಕು. ಇಲ್ಲ, ಕಡತದಿಂದ ಫಸ್ಟ್ ಟೈಮ್ ಆಗಿದೆ, ರೆಕ್ಟಿಫೈ ಆಗಿದೆ. ನಾವೆಲ್ಲ ಮುಂದಕ್ಕೆ ಹೋಗೋ ಕೆಲಸ ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ನಿಮ್ಮ ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ. ಅದರಿಂದ ಆಗಲ್ಲ. ಹಂಗೆ ಯಾರು ಇಲ್ಲೇ ಹೇಳ್ದಲ್ಲ ಸುಳ್ಳು ಇರೋದು ಅಂತ. ಹೇಳ್ದೆ ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿದ್ರೆ ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಹೇಳುವಂತ ಅಪೋಸಿಷನ್ ನಲ್ಲಿ ಯಾರ್ಯಾರಿದ್ರು ಎಲ್ಲ ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯವರು ಪ್ರತಿಪಕ್ಷನಾಗಿ ನೀವ್ ಹೇಳುವ ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ. ಈಗ ನೀವು ವಿಚಾರಗಳು ಅವ್ರು ಹೇಳಿದ್ದೀರಿ, ಕೇಳಿದಾರೆ ಕ್ಷಮಾಪಣೆ. ಅದ ಕೇಳಿ ಹೇಳಿದ್ರಲ್ಲ ಅವರು. ಎಲ್ಲ ಹೇಳಿದ್ರು, ಹೇಳಿ ಸ್ಟೇಟ್ಮೆಂಟ್ ಓದಿ ಸರ್, ನೀವು ಹೇಳಿ. ನಮ್ಮ ಭಾಷೆ ರಾಜಕಾರಣದ ಭಾಷೆ ಎಲ್ಲ ಕ್ಷಮ ಕೇಳ್ಬೇಕು. ಮಾನ್ಯ ಅಧ್ಯಕ್ಷರೇ, ಅಶೋಕಡ 1 ಮಿನಿಟ್. ಈಗ ಮಾನ್ಯ ಅಧ್ಯಕ್ಷರೇ, ಅವರು ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕು. ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ, ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದ್ರೂ ಹೇಳಿ, ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ. ಅದು ಇದಾಗಿದೆ ಸದನಕ್ಕೆ, ನನ್ನಿಂದ ತಪ್ಪಾಗಿದೆ ಅಷ್ಟೇ. ಇನ್ನೇನು ಬೇರೆ ನಾವು DBT ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ DBT. ಇವಾಗೇನು ಹೊಸ್ದಾಗೇನು DBT ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೆ ಎಲ್ಲ DBT 1 ಬಟನ್ನಲ್ಲಿ ಕೊಡೋ ಸಿಸ್ಟಮ್ ಬಂದಿದ್ರು, ಹೊಸ್ದಾಗೇನು ಮಾಡಿಲ್ಲ ನಾವು. ಈಗ ಹೌದು, ನಾ ಇದ್ದಾಗೆ ಮಾಡಿದ್ದು ಎಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ. ನಾನಿದ್ದಾಗೆ DBT. ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು, ಆಮೇಲೆ ಹೋಗಿ ಅದನ್ನ ಫ್ರೂಟ್ಸ್, ಅದೇನು ಫ್ರೂಟು ಬಿಡ್ಲಿಲ್ಲ, ಒಣಗೋಯ್ತೆಲ್ಲ, ಕೊಳ್ತೋಯ್ತು, ಅಷ್ಟು ಒಂದು ಫ್ರೂಟು ಹೋಯ್ತು. ಅದು ಬಿಡಿ. ಅದರಿಂದ ಇಷ್ಟು ನಮಗೆ ಆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸದನಕ್ಕೆ ಅವರು ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ. ನಾನು ಅಧಿಕಾರಿ ಕೊಟ್ಟಿದ್ದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ, ತಪ್ಪು ಹೇಳಿದ್ದೀನಿ. ಅದರಿಂದ ಇದನ್ನ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅವರು ಅಧಿಕಾರಿ ಪರವಾಗ ಅವ್ರ ಬರ್ಕೊಟ್ಬಿಟ್ರೆ ಸರ್ಕಾರ ಓದ್ಬೇಕೀಗ. ವಿರೋಧ ಪಕ್ಷ ನಾಯಕರು ಏನ್ ಬರ್ಕೊಡ್ತಾರೆ ಅದು ಓದ್ಬೇಕೀಗ. ನೀನು ಹೇಳು, ನಾನು ಬರ್ಕೊಡಲ್ಲ. ಮಾತಾಡ್ಲಿ, ಹೇಳಿ. ಒಂದ್ ಸೆಕೆಂಡ್ ಮಾಹಿತಿ, ಒಂದ್ ಸೆಕೆಂಡ್.
ಮೈಕ್ ಹಾಕೊಳ್ಳಿ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ಸಚಿವರ ಮಾತುಗಳನ್ನು ಗಂಭೀರವಾಗಿ ಆಲಿಸಿದರು ಅಂತಲೇ ತಿಳ್ಕೊಂಡೆ ನಾನು. ಎಲ್ಲರೂ ಆಲಿಸಿದ್ವಿ. ಅವರ ಕೊನೆಯ ಶಬ್ದ ಸಹಿತ ನೀವೇನು ವಿಷಾದಿಸುತ್ತೇನೆ ಅಂತ ಹೇಳಿದರು. ಅಂದರೆ ನಾನು ನಮ್ಮ ಕಿವಿ ನಿಮ್ಮ ಕಿವಿ ಒಂದು ಸೆಕೆಂಡ್ ನಿಮ್ದು ಸೌಂಡ್ ಸಿಸ್ಟಮ್ ಅದೇನೆ, ನಮ್ದು ಸೌಂಡ್ ಸಿಸ್ಟಮ್ ಅದೇನೆ, ಬೇರೆ ಬೇರೆ ಇಲ್ಲ. ಒಂದು ನಿಮಿಷ ಪ್ಲೀಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಹೇಳಿರೋದ್ರಿಂದ ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ರೆ, ಇದು ಪ್ರಶ್ನೆ ಇರೋದು ಇಡೀ ಸದನದ ಪ್ರಶ್ನೆ, 1,26,00,000 ಗೃಹಲಕ್ಷ್ಮಿಯರ ಪ್ರಶ್ನೆ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಇದು ಬೇಷರತ್ ಕ್ಷಮೆ ಇರ್ಬೇಕು ಹೊರತು ಷರತ್ತುಬದ್ಧ ಕ್ಷಮೆ ಇರಬಾರ್ದು. ಯಾರಿಗಾರು ಸದನಕ್ಕೆ ತಪ್ಪು ದಾರಿ ತೆಗೆದು ಯಾರಿಗಾರು ಮನ್ಸಿಗೆ ನೋವಾಗಿದ್ರೆ ಏನರ್ಥ? 1,26,00,000 ಜನ ಗೃಹಲಕ್ಷ್ಮಿಯರ ಕ್ಷಮೆ ಕೇಳ್ತಾರ? ಇಡೀ ರಾಜ್ಯದ ಸದನದ ಕ್ಷಮೆ ಕೇಳ್ತಾರ ಅನ್ನೋ ಪ್ರಶ್ನೆ. ಅಧ್ಯಕ್ಷರೇ, ಒಲ್ಲದ ಗಂಡಗ ಮೊಸರಿನಾಗ ಕಲ್ಲಂತ. ಕೇಳಿ 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 ನೀವು ಹಿಂಗ ಹೇಳಬೇಕು, ಹಿಂಗ ಕ್ಷಮಾ ಕೇಳಬೇಕು. ಅವರ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ, ಅದಕ್ಕೆ ನೀವು ಅರ್ಥೈಸ್ಕೊಳ್ಬೇಕು. ಅದನ್ನೇ ಹಿಂಗೆ ಹೇಳಿಲ್ಲ, ಹಿಂಗೆ ಹೇಳಿದರು, ಹಿಂಗೆ ಹೇಳ್ಬೇಕಾಗಿತ್ತು, ಅವ್ರಿಗೆ ಕೇಳಬೇಕಾಗಿತ್ತು. ಉತ್ತರ ಸದನಕ್ಕೆ ಏನು ಹೆಚ್ಚು ಕಡಿಮೆ ಆಗಿದೆ ಅದ್ರ ಬಗ್ಗೆ ವಿವರಿಸಿ ಹೇಳಿದರು. ಇದನ್ನು ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸದನದ ಕರ್ತವ್ಯ ಆಗ್ತದೆ. ಆಮೇಲೆ ಬಿಡ್ಬೇಕು. ಇವತ್ತು ಗೃಹಲಕ್ಷ್ಮಿಯರ ಕ್ಷಮೆ ಕೇಳ್ತಾ ಇಲ್ಲ, ಕ್ಷಮಾನ ಕ್ಷಮಾ ಕೇಳಾಗ್ತಾ ದಿವಾಳಿ ಆಗಿದ್ದು ನಮ್ಮ ಸರ್ಕಾರ ಅಲ್ಲ. ಬಡವರಿಗೇನು ಪೂರ್ಣವಾಗಿ ಅದನ್ನ 40% ಕಟ್ ಮಾಡುವುದನ್ನ ನಿರ್ಣಯ ಮಾಡಿದ್ರಿ ನೀವು. ರೈತ ಕೂಲಿಕಾರರಿಗೆ ಯಾರಿಗೆ ಭೂಮಿ ಇಲ್ಲ ಆ ಭೂಮಿ ಇಲ್ಲ ಅಂತ ಹೇಳಿ ಚರ್ಚೆ ತಗೊಬನ್ನಿ, ನಾವು ಮಾತಾಡ್ತೀವಿ. ನೀವು ಆ ಚರ್ಚೆ ತಗೊಬನ್ನಿ, ನರೇಗಾ ಚರ್ಚೆ ತಗೊಬನ್ನಿ, ಮಾತಾಡ್ತೀವಿ. ನರೇಗಾನೇ 40% ಕಟ್ ಮಾಡೋದನ್ನ ನಿರ್ಣಯ ಮಾಡಿ. ರೈತರಿಗೆ 4,000 ಕಟ್ ಮಾಡಿದ್ರಲ್ಲ ಅಧ್ಯಕ್ಷರೇ, ಚರ್ಚೆ ಮಾಡಿದ್ರೆ ಅದನ್ನೆಲ್ಲ ಮಾಡೋಣ. ಈಗ ಅಧ್ಯಕ್ಷರೇ ನಿರ್ಣಯ ಮಾಡ್ತಾರೆ. ಒಂದ್ ಸೆಕೆಂಡ್ ಕಾನ್ರಾಡಿ ಅವ್ರೆ, ಒಂದ್ ಸೆಕೆಂಡ್ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಅಪ್ಪ, ಒಂದ್ ಸೆಕೆಂಡ್ ಮಹೇಶ್ ತಂಗಿಗೆ. ಈಗ ಯಾರದಲ್ಲಿ ಹೊಸಬ್ರೊಬ್ರು? ಹಲೋ, ಭೀಮನ್ಗೌಡ ಪಾಟೀಲ್. ಈಗ ನೋಡಿ, ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಾವಿಲ್ಲಿ ಹೋಗಿ ಬೇರೆ ಬೇರೆ ಚರ್ಚೆಗೆಲ್ಲ ತಗೊಳ್ಬೇಕು. ಒಂದು, ನಿಮ್ದೇನು ಬೆಳಿಗ್ಗೆ ಬಂದಾಗ ನಿಮ್ಮ ಪ್ರತಿಪಕ್ಷ ನಾಯಕ ಸಂದೇಶ ಏನಂತಂದರೆ ಸ್ಪಷ್ಟವಾದ ಒಂದು ಕ್ಲಾರಿಫಿಕೇಷನ್ ನಮಗೆ ಸದನಕ್ಕೆ ಬರಬೇಕು. ಮುಂದೆಗೆ ಯಾರು ಕೂಡ ಈ ರೀತಿ ಉತ್ತರ ಕೊಡೋ ಯಾವ ರೀತಿ ಆಗಬಾರ್ದು. ಮತ್ತು ಇದು ಸದನ ಕೊಡುವಂಥ ಎಲ್ಲ ಉತ್ತರದಲ್ಲಿ ಎಲ್ಲ ಗೌರವ ಬರೋ ರೀತಿ ಇರಬೇಕಂತ ಹೇಳಿಕೊಂಡು ಸಚಿವರೇ ಬಂದು ಉತ್ತರ ಕೊಡಬೇಕು ತಾವೆಲ್ಲ ಕೂಡ ಹೇಳಿದ್ದೀರಿ. ಸಚಿವರು ಬಂದು ಇವತ್ತು ಉತ್ತರ ಕೊಟ್ಟರು. ನೀವೀಗ ಏನು ಹೇಳ್ತೀರ ಅಂತ ಹೇಳಿದರೆ ಅದಾಗಿಲ್ಲ, ಹೀಗೆ ಕೊಡಬೇಕು. ಅವ್ರೇನು ಹೇಳಿದ್ರು, ಅವರ ಒಬ್ಬೊಬ್ರಿಗೆ ಮಾತಾಡುವಾಗ ಒಂದೊಂದು ರೀತಿಯ ಒಂದು ವೇ ಆಫ್ ಟಾಕಿಂಗ್ ಇದೆ, ಒಂದು ಎನಿಸ್ತದೆ. ಈಗ ನಾನು ಒಬ್ಬೊಬ್ಬರಿಗೆ ಒಂದು ಯಾಕೆ ಕ್ಷಮೆಗೆ ಅಥವಾ ಏನು ಎಚ್ಚಾರ ಬೇಕಂದರೆ ಒಂದೊಂದು ರೀತಿಯ ಕೆಲವು ವಿಷಾದ ಕೇಳ್ತಾರೆ, ಕೆಲವು ತಪ್ಪು ಹೇಳ್ತಾರೆ. ಅವರವರಿಗೆ ಅನುಗುಣವಾದ ಒಂದು ಯಾವತ್ತು ಅವ್ರಿಗೆ ಭಾವನೆ ಬರ್ತದೆ ಆ ರೀತಿ ಅದನ್ನು ಹೇಳ್ತಾರೆ. ಅವರ ಉದ್ದೇಶ ಏನಿದೆ ಅಂತ ಹೇಳಿದರೆ, ಹೆಚ್ಚಿಗೆ ಯಾರಿಗೆ ಕೂಡ ನೋವಾಗಿದ್ದರೆ ಅದನ್ನು ತಪ್ಪಾಗಿದ್ದರೆ ಅದನ್ನು ವಿಷಾದಿಸ್ತೇನೆ ಅಂತೆಲ್ಲ ಉದ್ದೇಶಪೂರ್ವಕ ಅವರು ಅಂದರೆ ಆ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೆ. ಎಕ್ಸ್ಪ್ರೆಸ್ ಮಾಡುವಾಗ ರೀತಿ ಆ ರೀತಿ ಹೇಳುವಂಥದ್ದು. ಅದು ನೀವೇಗೇನು ಹೇಳ್ತೀರಿ, ಅದು ಹೀಗೆ ಹೇಳಬೇಕಿತ್ತು, ಹಾಗೆ ಹೇಳ್ಬೇಕು. ಇಬ್ಬರು ಅವರು ಆ ರೀತಿ ಹೇಳಿದ್ದಾರೆ, ಈ ರೀತಿ ಹೇಳಿದ್ದಾರೆ. ಇದಕ್ಕೆ ನಾನೊಂದು ತೀರ್ಮಾನ ಕೊಡ್ತೇನೆ. ನೀವು ಅದನ್ನೆಲ್ಲ ಕೇಳಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಮಾಡಿ. ಸರ್, 1 ಮಿನಿಟ್. ಒಂದ್ ಸೆಕೆಂಡ್ ತೆಂಗಿನಕಾಯಿ, ಒಂದ್ ಸೆಕೆಂಡ್. ತೀರ್ಮಾನ ಇಡ್ರಿ. ಈಗ ನನ್ನ ಟ್ರ್ಯಾಕ್ ತಪ್ಪಿಸ್ತೀರಿ. ನಾ ಮಾತಾಡಿದ್ಮೇಲೆ ನಿಮ್ ತೀರ್ಮಾನ ಇಡ್ರಿ. ಈಗ ನಿಮ್ಮ ಕತೆ ಮುಗಿದಿದೆ ಅಲ್ಲಿ. ಇಲ್ಲಿ ವಿಷಯ ಸರ್ ಮಾತಾಡಕ್ ಕೊಡ್ರಿ ಪಾಪ. ನೋಡಿ ಮಹೇಶ್ ತೆಂಗಿನಕಾಯಿ ಅವರೇ,
ಈಗ ಟ್ರೈನ್ ಬಂದು ಎಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಕ್ಷಮೆ ಕೇಳಬೇಕು, ವಿಷಾದ ವ್ಯಕ್ತಪಡಿಸಿ, ಇಲ್ಲಿ ಬಂದು ನಿಂತಿದೆ ಅಲ್ಲಿಗೆ. ಈಗ ಅದು ಮತ್ತೆ ನಾವು ಮಾತಾಡುವ, ಈಗ ಅದು ಕೂತ್ಕೊಳ್ಳಿ. ಈಗ ಇಲ್ಲಿಂದ ರಾಜ್ಯದ ಮಹಿಳೆಯರಿಗೆ